ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತೃತೀಯ ಸೆಮಿಸ್ಟರ್ BBAನಲ್ಲಿ ಬರತಕ್ಕಂತಹ ವಚನಗಳು. ಆ ವಚನಗಳಲ್ಲಿ ಅಕ್ಕ ಮಹಾದೇವಿಯವರ ವಚನಗಳನ್ನು ಇವಾಗ ನಾವು ನೋಡೋದಕ್ಕೆ ಮುಂದಾಗ್ತಾ ಹೋಗೋಣ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯು ಕೂಡ ತುಂಬ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಒಬ್ಬ ವಚನಕಾರ್ತಿಯಾಗಿ ನಾವು ನೋಡ್ತಾ ಹೋಗ್ತೇವೆ. ಅಕ್ಕ ಮಹಾದೇವಿ ತನ್ನ ಚನ್ನಮಲ್ಲಿಕಾರ್ಜುನನ್ ಅಂತ ಹೇಳಿ ಅಂಕಿತ ನಾಮದಲ್ಲಿ ತನ್ನ ವಚನಗಳನ್ನು ಅವಳು ಬರ್ಕೊಳ್ತಾ ಹೋಗ್ತಾಳೆ. ಇದ್ರ ಜೊತೆಗೆ ಯೋಗಾಂಗ ತ್ರಿವಿಧಿ, ಮಂತ್ರಗೋಪ್ಯ ಎಂಬ ಇತರ ಕೃತಿಗಳನ್ನು ಕೂಡ ಇವಳು ರಚಿಸಿಯಾಳೆ. ಸೊ ಇವರ ಒಂದು ವಚನವನ್ನು ಅಥವಾ ವಚನದ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ವಚನ ಹೀಗಿದೆ: ಭವದ ಬಟ್ಟೆಯ ದೂರವನೇ ಹೇಳುವೆನಯ್ಯ, 84 ಲಕ್ಷ ಊರಲ್ಲಿ ಎಡೆಗೈಯಬೇಕು. ಒಂದೂರ ಭಾಷೆಯೊಂದೂರಲಿಲ್ಲ, ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ. ಇಂತೀ ಊರ ಹೊಕ್ಕ ತಪ್ಪಿಂಗೆ ಕಾಯವ ಭೂಮಿಗೆ ಸುಂಕವ ತೆತ್ತು ಜೀವನುಳುಹಿಕೊಂಡು ಬರಬೇಕಾಯಿತು. ಇಂತೀ ಮಹಾಗಣದ ಬೆಳಕಿನೊಳಗೆ ಕಳೆದು ಉಳಿದು ಸುಳಿದಾಡಿ ನಿಮ್ಮ ಪಾದ ಕಂಡು ಸಮಾಧಾನಿಯಾದೆ ಕಾಣ ಚನ್ನಮಲ್ಲಿಕಾರ್ಜುನ. ಸೊ ಇಲ್ಲಿ ಈ ವಚನದಲ್ಲಿ ಅಕ್ಕ ಮಹಾದೇವಿ ಏನನ್ನ ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅವರ ಇಷ್ಟ ದೈವವಾಗಿರ್ತಕ್ಕಂತಹ ದೇವ ಏನಿದ್ದಾನಲ್ವಾ, ಅವನ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ತಾವು ಈ ಜನ್ಮದಲ್ಲಿ ಯಾವ ಯಾವ ದಾರಿಯನ್ನು ಸಾಗಿಸ್ಕೊಂಡು ನಾನು ಹೋಗ್ತಾ ಇದ್ದೇನೆ, ಯಾರನ್ನು ಸೇರೋದಕ್ಕೆ? ಚನ್ನಮಲ್ಲಿಕಾರ್ಜುನನನ್ನು ಸೇರೋದಕ್ಕೆ. ಅದಕ್ಕೆ ಹೇಳ್ತಾ ಹೋಗ್ತಾಳೆ, 84 ಲಕ್ಷ ಊರಲ್ಲಿ ಸೇವೆ ಮಾಡಬೇಕು. ಒಂದು ಊರಲ್ಲಿ ಇರ್ತಕ್ಕಂತಹ ಭಾಷೆ ಇನ್ನೊಂದು ಊರಲ್ಲಿಲ್ಲ, ಒಂದು ಊರಲ್ಲಿ ಇರ್ತಕ್ಕಂಥ ಆಹಾರ ಇನ್ನೊಂದು ಊರಲ್ಲಿ ನನಗೆ ಸಿಗ್ತಾ ಇಲ್ಲ. ಹೀಗೆ ಊರನ್ನು ಹೊಕ್ಕಿರ್ತಕ್ಕಂತಹ ತಪ್ಪಿಗೆ, ದೇಹಕ್ಕೆ, ಈ ಭೂಮಿಗೆ, ಈ ದೇಹವನ್ನೇ ನಾನು ಸುಂಕವನ್ನಾಗಿ ನೀಡಿ ನನ್ನ ಜೀವವನ್ನು ಉಳಿಸ್ಕೊಂಡು ಬಂದೆ ಅಂತ ಹೇಳೋದ್ರ ಮೂಲಕವಾಗಿ ಮುಂದುವರೆದು ಹೇಳ್ತಾ ಹೋಗ್ತಾಳೆ. ಇಂಥ ಮಹಾಗಣದ ಬೆಳಕಿನಲ್ಲಿ ಕಳೆದುಕೊಂಡು ಉಳಿದಾಡಿಕೊಂಡು ಸುಳಿದಾಡಿಕೊಂಡು ನಿಮ್ಮ ಪಾದವ ಕಂಡ ಮೇಲೆ ನನಗೆ ಸಮಾಧಾನ ಅನ್ನೋದಾಯಿತು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಹೋದರೂ ನನಗೆ ಯಾವ್ಯಾವುದೂ ಸರಿಯಾಗಿ ಕಾಣ್ತಾ ಇಲ್ಲ ಅಥವಾ ಯಾವುದು ನನಗೆ ಸರಿಯಾಗಿ ಸಿಗ್ತಾ ಇಲ್ಲ. ಈ ಜೀವವನ್ನು ಉಳಿಸ್ಕೋಬೇಕಾಯ್ತು ಈ ಭೂಮಿ ಮೇಲೆ. ಯಾವುದಕ್ಕೋಸ್ಕರ? ನಿಮ್ಮನ್ನು ಹುಡುಕೊಂಡು ಬಂದಿರೋದಕ್ಕೋಸ್ಕರ, ನೀವು ನನಗೆ ದೊರಕಬೇಕು ಅನ್ನೋದಕ್ಕೋಸ್ಕರ ಎಂಥದ್ದೇ ಆದರೂ ನಾನು ಎಲ್ಲವನ್ನು ಎದುರಿಸ್ಕೊಂಡು ಬಂದೆ. ಅದ್ರ ಜೊತೆಗೆ ಈ ಒಂದು ವಚನ ಇನ್ನೊಂದು ಯಾವ ರೀತಿಯಲ್ಲಿ ಹೇಳ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಸಂಗತಿಯನ್ನು ಕೂಡ ಈ ವಚನ ಹೇಳ್ತಾ ಹೋಗುತ್ತೆ. ಯಾವ ರೀತಿ? ಈ ಭೂಮಿಯ ಮೇಲಿರ್ತಕ್ಕಂತಹ ಲೌಕಿಕದ ಜೀವನದ ಒಳಗಡೆ ಆಧ್ಯಾತ್ಮಿಕತೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಎಲ್ಲ ಜಂಜಾಟಗಳನ್ನು ನಾವು ಸಹಿಸ್ಕೊಳ್ಬೇಕಾಗತ್ತೆ. ಆ ಜಂಜಾಟಗಳನ್ನು ಸಹಿಸ್ಕೊಂಡ ಮೇಲೆ ಅಥವಾ ಎಲ್ಲ ರೀತಿಯಾಗಿರ್ತಕ್ಕಂತಹ ಕಷ್ಟಗಳನ್ನು ಈ ದೇಹ ಸಹಿಸ್ಕೊಂಡ ಮೇಲೆ ಕೊನೆಯದಾಗಿ ನಮ್ಗೆ ಯಾರು ಸಿಗತ್ತೆ ಅಂತ ಹೇಳಿದ್ರೆ, ನಾವು ನಂಬಿರ್ತಕ್ಕಂಥವ್ರು ಸಿಗ್ತಾ ಹೋಗ್ತಾರೆ, ಅಥವಾ ಚನ್ನಮಲ್ಲಿಕಾರ್ಜುನ ನನಗೆ ಸಿಗ್ತಾ ಹೋಗ್ತಾನೆ. ಅವನನ್ನು ಕಂಡಾಗ ನನಗೆ ಸಮಾಧಾನ ಆಗತ್ತೆ. ಎಂಥ ಕಷ್ಟಗಳು ಬಂದರೂ ಕೂಡ ಅವನು ಎದುರುಗಡೆ ಬಂದಾಗ ಎಲ್ಲವೂ ಕೂಡ ಸಮಾಧಾನದ ರೀತಿಯಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಈ ವಚನದ ಅರ್ಥವನ್ನು ನಾವು ತಿಳ್ಕೊಬೋದು. ನೆಕ್ಸ್ಟ್ ವಚನ: ಅಯ್ಯ ನಿನ್ನ ಮುಟ್ಟದೆನ್ನ ಮನ ನೋಡ, ಬೆಚ್ಚು ಬೇಸರವಾಯಿತು ಎನ್ನ ಮನ. ಹೊಳಲ ಸುಂಕಿಗನಂತೆ ಹೊದ ಕುಳಿಗೊಂಡಿತ್ತು ಎನ್ನ ಮನ. ಎರಡೆಂಬುದ ಮರೆದು ಬರಡಾಗದೆನ್ನ ಮನ. ನೀನು ಆನಪ್ಪ ಪರಿಯಂತು ಹೇಳ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಮತ್ತೆ ಭಕ್ತನಾಗಿರ್ತಕ್ಕಂಥವನು ಮಾಹೇಶ್ವರನ ಸಾನ್ನಿಧ್ಯವನ್ನು ಪಡ್ಕೊಳ್ಳೋದಕ್ಕೆ, ಅಂದರೆ ಶಿವನ ಸಾನ್ನಿಧ್ಯವನ್ನು ಪಡ್ಕೊಳ್ಳೋದಕ್ಕೆ, ಅವನ ಅನುಗ್ರಹವನ್ನು ಪಡಿತಕ್ಕಂತಹ ದಾರಿಯಲ್ಲಿ ಏನೇನನ್ನು ಸವಿಸ್ಕೊಂಡು ಹೋಗ್ತೇನೆ, ಏನೇನನ್ನು ಎದುರಿಸ್ಕೊಂಡು ಹೋಗ್ತೇನೆ, ಯಾವುದಕ್ಕೋಸ್ಕರ? ಆ ಶಿವನನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅನ್ನೋ ಹಿನ್ನೆಲೆಯಲ್ಲಿ ಈ ವಚನ ನಮಗೆ ಹೇಳ್ತಾ ಹೋಗುತ್ತೆ.
ಶಿವ ಸಾನ್ನಿಧ್ಯವನ್ನು ಪಡ್ಕೊಳ್ಬೇಕು, ಅವನ ಹತ್ರಕ್ಕೆ ನಾನು ಹೋಗ್ಬಿಟ್ಟೆ ಅಂತಕ್ಕಂತಹ ಸಂದರ್ಭದಲ್ಲಿ ತಾನು ಸಾಧಿಸಬೇಕಾಗಿರ್ತಕ್ಕಂತಹ ಗುರಿ ಇದೆಯಲ್ಲ, ಆ ಗುರಿಯನ್ನು ಮುಟ್ಟಬೇಕು, ಇನ್ನೇನು ಹೋಗಿ ಸೇರ್ತಾ ಇದ್ದೀನಿ ಅಂತಕ್ಕಂತಹ ಸಂದರ್ಭದಲ್ಲಿ ಬೇಸರವಾಗಿರ್ತಕ್ಕಂತಹ ಮನವನ್ನು, ಈ ನಗರದ ತೆರಿಗೆಯನ್ನು ಸಂಗ್ರಹಿಸುವ ತೆರಿಗೆದಾರ ಪಡುವ ಕಷ್ಟ, ಅಂದರೆ ಆ ಪಡ್ತಾನಲ್ಲ, ಈಗ ನಾನು ಹೋಗಿ ಆ ಒಂದು ಗೆಲುವನ್ನು ಪಡ್ಕೊಳ್ಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಕಷ್ಟಗಳನ್ನು ಎದುರಿಸ್ತಾ ಇರ್ತೀನೋ ಅದೇ ರೀತಿಯಲ್ಲಿ ಒಬ್ಬ ಸುಂಕವನ್ನು ಸಂಗ್ರಹಿಸತಕ್ಕಂಥವನು ಕೂಡ ಕೆಲವೊಂದಷ್ಟು ಕಷ್ಟಗಳನ್ನು, ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ. ಗುರಿ ಹೇಗೆ ಮುಟ್ಟಬೇಕಾಗಿದೆಯೋ ಹಾಗೆ ಒಬ್ಬ ಸುಂಕವನ್ನು ಸಂಗ್ರಹಿಸ್ತಕ್ಕಂಥವನು ಅವನು ಕೂಡ ಕೆಲವೊಂದಷ್ಟು ಕಷ್ಟಗಳನ್ನು ಪಡ್ತಾನೆ. ಇಲ್ಲಿ ಗುರಿಗೂ ಮತ್ತು ಸುಂಕನಿಗೂ ಹೋಲಿಕೆಯನ್ನು ಮಾಡ್ತಾ ಹೋಗ್ತಿದ್ದಾರೆ. ಹೀಗೆ ಈ ಎರಡೆಂಬುದರ ಆಗಿರ್ತಕ್ಕಂಥ ಆಲೋಚನೆಯನ್ನು ಮರೆತು, ಇವೆರಡನ್ನು ಮರೆತು ಶಿವನ ಸಾನ್ನಿಧ್ಯ ಅಥವಾ ಅವನ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು. ಪಡ್ಕೊಂಡಾಗ ಮಾತ್ರ ನಾನು ಹೋಗಿ ಅವನ ಹತ್ರ ಸೇರಿಕೊಳ್ಬೋದು. ಎರಡನ್ನು ಮರಿಬೇಕು ಅಂದರೆ ಈ ಹದ್ದು ಇಲ್ಲಿರ್ತಕ್ಕಂತಹ ಲೌಕಿಕ ಜಂಜಾಟಗಳನ್ನೆಲ್ಲವನ್ನು ಮರೆತಾಗ ಮಾತ್ರ ನಾನು ಯಾರನ್ನು ಸೇರಿಕೊಳ್ಬೋದು, ಚನ್ನಮಲ್ಲಿಕಾರ್ಜುನನನ್ನು ಸೇರ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಅವನಲ್ಲಿ ಐಕ್ಯಳಾಗಿರ್ತಕ್ಕಂತಹ ದಾರಿನಾದರೂ ನಾನು ಪಡ್ಕೊಳ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.